ಗೊತ್ತು ಸರ್ ಇಲ್ಲಿ ಅಷ್ಟೇ ಈಗ ನನಗೆ ಈ ತರ ಆತ್ಮಹತ್ಯೆ ಪಡಿಸಿ ಸರ್ ಇಲ್ಲಿ ಕರ್ಕೊಂಡು ಬಂದಲ್ಲ ಎಲ್ಲ ರೀತಿಯಿಂದ ಒಳ್ಳೆ ರೀತಿಯಿಂದ ಎಲ್ಲ ಸರಿಯಾಗಿ ಮಾಡ್ಯಾರ ಸರ್ ನೋಡೋದೆಲ್ಲ ಆಕ್ಸಿಡೆಂಟ್ ಅಲ್ಲ ಸರ್ ಆಕ್ಸಿಡೆಂಟಲ್ ಫಾಲ್ ಫ್ರಮ್ ಮನೆ ಮೇಲೆ ಅದು ಪೇಷಂಟ್ ಟು ಪೇಷಂಟ್ ಹೋಗುತ್ತೆ ಸರ್ ಅಂತಂದ್ರೆ ಅನ್ಕಾನ್ಶಿಯಸ್ ಆದಾಗ ಹೊಟ್ಟೆದೇನು ಕಂಟೆಂಟ್ ಇರುತ್ತಲ್ಲ ಹೊಟ್ಟೆಯಲ್ಲಿ ಅನ್ನ ಅದು ಅನ್ಕಾನ್ಶಿಯಸ್ ಇರೋದ್ರಿಂದ ಆ ಅನ್ನ ಬಂದು ಶ್ವಾಸಕೋಶ ಒಳಗಡೆ ಹೋಗುತ್ತೆ ಸೊ ದಟ್ ಮೀನ್ಸ್ ಅನ್ಕಾನ್ಶಿಯಸ್ ಇರೋದ್ರಿಂದ ಲಂಗ್ಸ್ ನು ಕಾಂಪ್ಲಿಕೇಟ್ ಆಗಿತ್ತು ಸೊ ಅದು ವೆಂಟಿಲೇಟರ್ ಥ್ರೂ ಅದಕ್ಕೆ ಟ್ರೀಟೆಡ್ ದಟ್ ಆಲ್ಸೋ ಅದು ಒಂದು ಇಂಪಾರ್ಟೆಂಟ್ ಮೈಲ್ಸ್ಟೋನ್ಸ್ ಬಿಕಾಸ್ ಆಸ್ಪಿರೇಷನ್ ನಿಮೋನಿಯಾ ಆಗಿದ ಮೇಲೆ ಲಂಗ್ಸ್ ರಿಕವರ್ ಆಗೋದು ಭಾಳ ಕಡಿಮೆ ಚಾನ್ಸ್. Overall, I think 1.5 to 2 months ಅಲ್ಲಿ he is back to his normal life. ಈಗ ಸದ್ಯಕ್ಕೆ ಮೊನ್ನೆ ಫಿಟ್ನೆಸ್ ಕೊಟ್ಟು ಅವ್ರ ಕೆಲಸಕ್ಕೂ ಜಾಯಿನ್ ಆಗಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ಸರ್. ನಿಮ್ಮ ಕೈಯಿಂದ ಡಾಕ್ಟರ್ಸ್ ಮತ್ತು ಸ್ಟಾಫಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ಸ್ಟಾಫಿಗೆ ಆಗಲಿ ಡಾಕ್ಟರ್ ಸಾಹೇಬ್ಗಳಿಗೆ ಧನ್ಯವಾದ ಹೇಳ್ತೀನಿ. ಇಲ್ಲಿ ಇಷ್ಟು ಮನೇಲಿ ಮಾಡಿದ್ರೆ ಭಾಳ ನನಗೆ ಇದಾಗ್ತದೆ ಸರ್. ಏನು ಕೆಲಸ ಮಾಡ್ತೀವಿ ನಾವು ಶ್ರೀ ಸಿಂಗ್ಟರ್ ತೋಟಲ ಹೊಸದಾಗ ಕೆಲಸ ಮಾಡ್ತೀವಿ. ನಮ್ಮ ಹೆಸರು ಶ್ರೀನಿವಾಸ ಸರ್. ನಿಮ್ಮ ಹೆಸರು ರಾಮ. ಇವರು ಮೇಲಿಂದ ಬಿದ್ದಿದ್ರು, ತಲೆ ಫಿಟ್ ಆಗಿತ್ತು, ಬಂದಾಗ ಕಂಪ್ಲೀಟ್ಲಿ ಅನ್ಕಾನ್ಶಿಯಸ್ ಇದ್ರು. ಸೊ ನಾವು ಇವರಿಗೆ ಇಮಿಡಿಯೇಟ್ ಆಗಿ ವಿತಿನ್ 2 hours ನ್ಯೂರೋ ಸರ್ಜರಿ ಆಪರೇಷನ್ ಮಾಡಿದ್ರು. ಅದಾದಮೇಲೆ 2 ವಾರದ ನಂತರ ಡಿಸ್ಚಾರ್ಜಿಂಗ್ ಆ್ಯಂಡ್ ಪೇಷಂಟ್ ಹ್ಯಾಸ್ ರಿಕವರ್ಡ್ ವೆರಿ ವೆಲ್. ನೀವು ಇದ್ರ ಬಗ್ಗೆ ಅವರ ಪೇಷಂಟ್ ತಿಳಿಸ್ತೀರಿ? ಎಲ್ಲರಿಗೂ ನಮಸ್ಕಾರಗಳು. ನಾವು ಕೋಡ್ಲಾನಿಂದ ಸೇನಂತಾರಲ್ಲ, ನಾವು ಬನ್ಯಪುರ ಅಂತ ಬಿದ್ದಿದ್ದೇವೆ. ಅಷ್ಟು ನಾವು ಗೊತ್ತಾಗಿಲ್ಲ ಸರ್. ನಮಗೆ ಇಮಿಡಿಯೇಟ್ಗೆ ಬಿದ್ದ ಮೇಲೆ ಇಲ್ಲಿಗೆ ಅಂತ ಕರ್ಕೊಂಡು ಬಂದ್ರೆ ಆಪರೇಷನ್ ಸರ್. ಇದು ನಮ್ಮ ಊರ್ದವ್ರು ಯಾರು ಹಾಸ್ಪಿಟಲ್ದಾಗ ನಮ್ಗೆ 13 ದಿನ ಇದ್ದಿದ್ದೀರಿ. 14ನೇ ದಿನ ಇದ್ಮೇಲೆ ಸ್ವಲ್ಪ ಒಮ್ಮಿಂದ ಹೊರಗೆ ಬಂದಲ್ಲ, ಅವಾಗ ಸ್ವಲ್ಪ ಚೆನ್ನಾಗಿತ್ತು. ಎಲ್ಲರೂ ಶಾಂತಿನಿಂದ ರೀ, ಎಲ್ಲ ಡಾಕ್ಟ್ರು ಹೇಳಿದ್ರಿ, ಡಾಕ್ಟರ್ ಸಾಹೇಬ್ ಹಿಡಿದು ಎಲ್ಲ ಡಾಕ್ಟ್ರುಗಳು ಬರ್ತಾರೆ ಸರ್. ಎಲ್ಲ ಶಾಂತಿನಿಂದ ಇದನ್ನು ಮಾಡ್ತಾರೆ ಸರ್. ಏನಂದ್ರೆ ಕೂಡ ಏನನ್ನಲ್ಲ ಸರ್. ಸಾಬ್ರೆ 4 ಸಲ ಬಿಡ್ತಾರೆ, ಇನ್ನೊಬ್ರು ಸಾಬ್ರು ಬಿಟ್ಟಿದ್ದಾರೆ. ಬಟ್ ನನಗೆ 13 ದಿನ ಕೋವಿಡ್ನಿಂದ ಹೊರಗೆ ಬಂದಲ್ಲ, ಅವಾಗ ಎಲ್ಲ ಇಷ್ಟಿಷ್ಟು ಸ್ವಲ್ಪ ಗೊತ್ತೈತೆ ಸರ್. ಹೆಚ್ಚಿನ ಕಾರಣ ಎಲ್ಲ ನತಮಚ್ಚು ಸರ್. ಹಾಸ್ಪಿಟಲ್ದಾಗ ಏನು ಕಾಪರೇಟ್ ಮಾಡ್ಯಾರ ನಿಮ್ಗೆ ಡಾಕ್ಟರ್ ಸ್ಟಾಫ್ ಎಲ್ಲ ಸರಿಯಾಗಿ ಮಾಡ್ಯಾರ ಸರ್. ಡಾಕ್ಟರ್ ಸಾಹೇಬ್ ಆಗಲಿ, ವರ್ಕರ್ ಸಾಹೇಬ್ ಎಲ್ಲರೂ ಸರಿಯಾಗಿ ಮಾಡ್ತಾರೆ ಸ್ಟಾಫ್ ಎಲ್ಲ. ಆಮೇಲೆ ಮೊದಲ ಕಾನ್ಸಿಯಸ್ లేదు ಬಹಳ ಶಕ್ತಿ ಅದ. ಆಪರೇಷನ್ ಆದ್ಮೇಲೆ ಈಗೆಲ್ಲ ಹಿಂದಿನ ನೆನಪಾಗ್ತದೆ. ಆಗುತ್ತೆ ಸರ್. ಇವ್ರಿಗೆ ಫಸ್ಟ್ ಕಣ್ ತೆರೆದ ಮೇಲೆ ಅವ್ರಿಗೆ ಮೊಬೈಲ್ ನಂಬರ್ ಕೇಳಿದ್ವಿ, ಅವ್ರಿಗೆ ಇಮಿಡಿಯೇಟ್ ಅವ್ರ ಫೋನ್ ನಂಬರ್ ಹೇಳಿದ್ರು. That itself is yes sir, yes. This type we have to always ask the patient like this. Definitely. Yes. ಗುಲ್ಬರ್ಗ ಜನರಿಗೆ ಹಾಸ್ಪಿಟಲ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಶರಣಮ್ಮ ಅಂತ ಸರ್, ಕಾರ್ಡಿಯಾಲಜಿಸ್ಟ್ ಸರ್ ಮಾತಾಡ್ತಾರೆ. ಸರ್ ಆಲ್ಸೋ ವರ್ಕ್ಸ್ ಅಟ್ ಜಯದೇವ ಹಾಸ್ಪಿಟಲ್. Patients who heart condition ಹೋಗಬೇಕಾಗುತ್ತೆ. ಸೊ ಅಂತ ಪೇಷಂಟ್ಸ್ ಅಂದರೆ ಈಗ ಇನ್ಫೆಕ್ಷನ್ ಪೇಷಂಟ್ ಡೆಂಗು ಅಂತ ಹೇಳಿದ್ರು. ಡೆಂಗು ಪೇಷಂಟು ಬಂದಾಗ ಹಾರ್ಟ್ಗೂ ಎಫೆಕ್ಟ್ ಆಗಿತ್ತು, ಹಾರ್ಟ್ಸ್ ಅಂತ ಇರ್ತದೆ. ಈಗ ಅವಾಗ ಅವರು LVF ಅಂತ ಕರಿತೀವಿ, 50% ಇರುತ್ತೆ. ಅವ್ರ ಪಂಪಿಂಗು ಕಮ್ಮಿ ಆಗಿತ್ತು. ಸೊ ಅದನ್ನು ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿ ಇವಾಗ ಅವ್ರು ಓಡಾಡ್ತಾ ಇದ್ದಾರೆ. ಆ್ಯಂಡ್ ಏನು ಕಂಪ್ಲೇಂಟ್ಸು ಇಲ್ಲ. ಸೊ ಬೇಸಿಕಲಿ ಜನರಲ್ ಪೇಷಂಟ್ಸ್ಗೆ ಜನರಲ್ ಡಿಸೀಸಸ್ ಏನಿರುತ್ತೆ, ಇನ್ಫೆಕ್ಷನ್ ಆಗಲಿ ಅಂತ ಪೇಷಂಟ್ಸ್ಗೆ ಹಾರ್ಟ್ ಸಪೋರ್ಟ್ and hospital is running very good and care is very good. Sir, nowadays we are seeing in many youngsters there are heart attack cases and sudden heart attack and death cases.
So what would you like to appeal to youngsters? So basically, lifestyle modification. Lifestyle is our food is not good. Basically, that we can't do anything. And next is habits. You should not do smoking, alcohol, and tobacco. Tobacco is more in this area. And apart from that, avoid oily foods and do at least 40 minutes of exercise per day, 5 days a week, and yoga, meditation. That will help. Mainly, basically, don't do any habits like smoking. That is the main reason for younger population for getting heart attack and ಆಪರೇಷನ್ ಮಾಡಿದ ನಂತರ ಹೊಟ್ಟೆ ಭಾಗದಲ್ಲಿ ಅದಾದ ನಂತರ ಕೊನೆಗೆ ಸರ್ವೈಕಲ್ ರೀಜನ್ ಅಂದರೆ ಕತ್ತಿನ ಭಾಗದಲ್ಲಿ ಕೂಡ ಸರ್ಜರಿಗಳು ಸರಿಸುಮಾರು 10 ಗಂಟೆಗಳ ಕಾಲ ಸರ್ಜರಿ ಆಗುತ್ತೆ. ಪೇಷಂಟ್ 5 ಡಿಸ್ಚಾರ್ಜ್ ಆಗುವಂಥದ್ದು ಫಾಸ್ಟ್ ರಿಕವರಿ ಆಗಿದೆ. ಇದೊಂದು ಭಾಳ ಮೇಜರ್ ಮೈಲ್ಸ್ಟೋನ್ ನಮ್ಮ ಹಾಸ್ಪಿಟಲಲ್ಲಿ. ಇದರಿಂದ ಪೇಷಂಟ್ ಚೆನ್ನಾಗಿ ರಿಕವರ್ ಆಗಿದ್ದಾರೆ. ಆ್ಯಂಡ್ ಫರ್ದರ್ ಫೈನಲ್ ಇಷ್ಟೊತ್ತಲ್ಲಿ ರಿಪೋರ್ಟ್ ಬಂದ ನಂತರ ಪೇಷಂಟ್ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿರುವಂಥದ್ದು ಸಾಬೀತಾಗಿದೆ ವಿತೌಟ್ ಎನಿ ಸೊ ದಿಸ್ ಇಸ್ ಮೇಜರ್ ಸಕ್ಸಸ್ಫುಲ್ ಮೈಲ್ಸ್ಟೋನ್. ಅದಾದ ನಂತರ ಇನ್ನೊಂದು ಥೈರಾಯ್ಡ್ ಸರ್ಜರಿ ಮಾಡಿದ್ವಿ. ಆ ಪೇಷಂಟ್ಗೆ ಎಡಗಡೆ ಕಂತಿನಲ್ಲಿ ಭಾಳ ದೊಡ್ಡ ಗಂಟಾಗಿತ್ತು. ಭಾಳಷ್ಟು ಕಡೆ ಅದು ಇಲ್ಲಿ ಆಗುವಂಥದ್ದೆಲ್ಲ ಸರ್ಜರಿ ಮಾಡೋಕ್ಕಾಗಲ್ಲ, ಕೀಮೋಥೆರಪಿ ತೊಗೊಳ್ಳಿ, ರೇಡಿಯೋಥೆರಪಿ ತೊಗೊಳ್ಳಿ, ಅದರಲ್ಲಿ ಕಡಿಮೆ ಆಗುತ್ತೆ ಅಂತ ಸಜೆಸ್ಟ್ ಮಾಡಿದ್ರು. ಆ ಪೇಷಂಟ್ಗೆ ಕೂಡ ಒಂದು ಸರ್ಜರಿ ಮಾಡಿ ಎದೆಯಿಂದ ಬೇರೆ ಚರ್ಮ ತೆಗೆದು ಬ್ಲಾಕ್ ಮಾಡಿ ಆ ಪೇಷಂಟ್ ಕೂಡ ಭಾಳ ಚೇತರಿಕೆ ಆಗಿ ಭಾಳ ಬೇಗ ರಿಕವರ್ ಆಗಿ 4 to 5 ಡೇಸಲ್ಲಿ ಡಿಸ್ಚಾರ್ಜ್ ಆಗಿತ್ತು. ಈ ಥರ ವೇರಿಯಸ್ ಕ್ಯಾನ್ಸರ್ ಸರ್ಜರೀಸ್ ನಾವಿಲ್ಲಿ ಕೈಗೊಳ್ತಾ ಇದ್ದೀವಿ. ಆಮೇಲೆ ಇಲ್ಲಿ ತನಕ ಮಾಡಿರೋ ಎಲ್ಲ ಕ್ಯಾನ್ಸರ್ ಸರ್ಜರೀಸಲ್ಲಿ ಟ್ರೀಟ್ಮೆಂಟ್ಸು ಭಾಳ ಚೆನ್ನಾಗಿದೆ. more than 90% ಅಂತ ಹೇಳ್ಬೋದು. ಮತ್ತು ಎಲ್ಲ ಪೇಷಂಟ್ ವಿತೌಟ್ ಎನಿ ಕಾಂಪ್ಲಿಕೇಶನ್ ದೇ ಆರ್ ರಿಕವರ್ಡ್ ಫ್ರಮ್ ದ ಮೇಜರ್ ಸರ್ಜರಿ, ವಿಚ್ ಈಸ್ ಅಗೇನ್ ಎ ಮೇಜರ್ ಮೈಲ್ಸ್ಟೋನ್. So this is what I wanted to highlight.